ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಫುಡ್ ಡೆಲಿವರಿ ಜಾಬು ಮತ್ತು ಗ್ರೋಸರೀಸ್ ಡೆಲಿವರಿ ಜಾಬ್ನ ನಾವು ಕಂಪೇರ್ ಮಾಡ್ಕೊಳ್ಳೋಣ. ಅಂತಂದರೆ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಜೊತೆಯಲ್ಲಿ ಯಾವ್ದು ಬೆಸ್ಟ್ ಅಂತಲೂ ಕೂಡ ನಿಮಗೆ ಗೊತ್ತಾಗುತ್ತೆ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಸೆಟ್ ಆಗುತ್ತೆ. ಆ ಸೆಟ್ ಆಗೋ ರೀತಿಯೂ ಬೆಸ್ಟ್ ಅನಿಸುತ್ತೆ. ಬಟ್ ನನಗೆ ಅನಿಸಿರೋ ರೀತಿ ಯಾವುದು ಬೆಸ್ಟು, ಯಾವ್ದ್ರಲ್ಲಿ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಒಂದು 7-8 ಪಾಯಿಂಟ್ನ ನಾನು ನೋಟ್ ಡೌನ್ ಮಾಡ್ಕೊಂಡಿನಿ. ಆ 7-8 ಪಾಯಿಂಟ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇ ಪಾಯಿಂಟ್ ಏನಪ್ಪ ಅಂತ ಅಂದರೆ ಅರ್ನಿಂಗ್ಸ್ ಈಗ ಫುಡ್ಡಲ್ಲಿ ಜಾಸ್ತಿ ಆಗುತ್ತಾ, ಗ್ರೋಸರೀಸ್ ಜಾಸ್ತಿ ಆಗುತ್ತಾ ಅಂತ ಅಂದರೆ ಆರಾಮಾಗಿ ನಾವು ಹೇಳ್ಬೋದು ಫುಡ್ಡು ಡೆಲಿವರಿ ಜಾಬಲ್ಲಿ ನಮಗೆ ಅರ್ನಿಂಗ್ಸು ಜಾಸ್ತಿ ಆಗೋದು. ಈಗ ಸ್ಟೋರಲ್ಲಿ ಈಗ ಝೆಪ್ಟೋ, ಸ್ವಿಗ್ಗಿ, ಇನ್ಸ್ಟಾಮಾರ್ಟು, ಬ್ಲಿಂಕಿಟ್ ಇದೆಲ್ಲ ಇದೆ. ಎಲ್ಲ ಅಪ್ಲಿಕೇಶನಲ್ಲೂ ಅಷ್ಟೇ. ಎಲ್ಲ ಅಪ್ಲಿಕೇಶನ್ ನೀವೇನಾದ್ರು ಸ್ಟೋರಲ್ಲಿ ಮಾಡ್ತೀರಾ ಅಂತ ಅಂದರೆ ಸ್ಟೋರಿಗಿಂತ ಅರ್ನಿಂಗ್ಸು ಫುಡ್ಡು ಡೆಲಿವರಿ ಜಾಬಲ್ಲಿ ನಮಗೆ ಜಾಸ್ತಿ ಆಗೋದು. ಅಂದರೆ ಸ್ವಿಗ್ಗಿ, ಝೊಮ್ಯಾಟೊ ಇದು ಯಾವುದೇ ಫುಡ್ ಡೆಲಿವರಿ ತೊಗೊಳ್ಳಿ, ಅದರಲ್ಲಿ ನಮಗೆ ಅರ್ನಿಂಗ್ಸು ಸ್ವಲ್ಪ ಜಾಸ್ತಿ ಆಗುತ್ತೆ ಫುಡ್ಡಲ್ಲಿ ಆ್ಯಸ್ ಕಂಪೇರ್ ಟು ಸ್ಟೋರ್. ಅಂದರೆ ಸ್ಟೋರ್ ಕೆಲಸ ಮಾಡೋದ್ರಿಂದ ಫುಡ್ಡಲ್ಲಿ ಅರ್ನಿಂಗ್ಸು ಸ್ವಲ್ಪ ಯಾವಾಗಲೂ ಕೂಡ ಜಾಸ್ತಿನೇ ಇರುತ್ತೆ. ಹೋಗ್ತಾ ಅದು ಡೀಟೇಲಾಗೂ ಕೂಡ ತಿಳ್ಕೊಳ್ತಾ ಹೋಗೋಣ. ಅಂದರೆ ಯಾವ ರೀಸನ್ ನೋಡ್ಕೊಂಡು ಹೋದ ನಿಮಗೂ ಕೂಡ ಗೊತ್ತಾಗುತ್ತೆ ಏನಕ್ಕೆ ಇದ್ರಲ್ಲಿ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ನೆಕ್ಸ್ಟು ಪಾಯಿಂಟ್ ಬಂದು ಡಿಸ್ಟೆನ್ಸ್ ಜಾಸ್ತಿ ಫುಡ್ ಡೆಲಿವರಿಯಲ್ಲಿ. ಅಂದರೆ ಏನು ಅಂತ ಅಂದರೆ ತುಂಬ ಡಿಸ್ಟೆನ್ಸ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಒಂದು ಇಲ್ಲಿದೆ ಅಂತ ಅಂದ್ಕೊಂಡ್ರಿ, ನಮ್ಮ ಮನೆಯಿಂದ ಒಂದು 6 ಕಿಲೋಮೀಟರ್ಗೆ ಆರ್ಡ್ರ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಆರ್ಡ್ರು ಕೊಟ್ಟಾದ್ಮೇಲೆ ತಿರ್ಗಾ ಮತ್ತೆ ಇನ್ನು ಮುಂದಕ್ಕೆ ಒಂದು 4-5 ಕಿಲೋಮೀಟರ್ ಕರ್ಕೊಂಡೋಗ್ಬೋದು, ಇಲ್ಲ 10 ಕಿಲೋಮೀಟರ್ ಕರ್ಕೊಂಡೋಗ್ಬೋದು. ಈ ಥರ ನಮ್ಮ ಮನೆಯಿಂದ ತುಂಬ ದೂರ ಕರ್ಕೊಂಡು ಹೋಗ್ತಾ ಇರ್ತಾನೆ. ಈಗ ಫುಡ್ಡು ಡೆಲಿವರಿ ಇಲ್ಲಾದರೆ ಅಕಸ್ಮಾತ್ ನಾವೇನಾದ್ರು ಸ್ಟೋರಲ್ಲಿ ಮಾಡ್ತೀವಿ ಅಂತಂದರೆ, ಸ್ಟೋರ್ ಏನಾದ್ರು ನಮ್ಮ ಮನೆ ಹತ್ರ ಇತ್ತು, ನಮ್ಮ ರೂಮ್ ಹತ್ರ ಇತ್ತು ಅಂತಂದರೆ ನಮಗೆ ಆರ್ಡರ್ ಕೊಟ್ಬಿಟ್ಟು ವಾಪಸ್ ಮತ್ತೆ ನಾವು ಅಲ್ಲೇ ಸ್ಟೋರ್ ಹತ್ರನೇ ಬರಬೇಕು. ಅದರಿಂದಾಗಿ ಕೊಡೋದು ಬರೋದು ಇದೇ ರೀತಿ ಇರುತ್ತಲ್ಲ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ವಾಪಸ್ಸು ನಾವು ನಮ್ಮ ಏರಿಯಾದಲ್ಲೇ ಇರ್ತೀವಿ, ಜೊತೆಯಲ್ಲಿ ನಾವು ನಮ್ಮ ಮನೆ ಹತ್ರನೇ ಇರ್ತೀವಿ, ನಮ್ಮ ಸ್ಟೋರ್ ಹತ್ರನೇ ಇರ್ತೀವಲ್ಲ. ಅದರಿಂದಾಗಿ ಅದೊಂದು ಅಡ್ವಾಂಟೇಜು. ಜೊತೆಯಲ್ಲಿ ಇನ್ನೊಂದೇನಪ್ಪ ಅಂತ ಅಂದರೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಎಲ್ಲೋದ್ರೂ ಆರ್ಡರ್ ಸಿಗ್ತವೆ ಫುಡ್ ಡೆಲಿವರಿ ಇಲ್ಲಾದರೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಮನೆ ಬಿಟ್ಟು ನೆಕ್ಸ್ಟ್ ಒಂದು ಆರ್ಡರ್ಗೆ ಹೋದೆ, ಒಂದು 6 ಕಿಲೋಮೀಟ್ರ್ ಹೋದೆ. 6 ಕಿಲೋಮೀಟ್ರ್ ಆದಮೇಲೆ ನೆಕ್ಸ್ಟು ಮತ್ತೆ ಇನ್ನೂ ಅಲ್ಲೇ ಆರ್ಡರ್ ಸಿಗುತ್ತೆ. ಅದಾದಮೇಲೆ ವಾಪಸ್ ತೊಗೊಬಂದೆ. ಈ ಥರ ಅಂದರೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀವಿ. ಅದರಿಂದಾಗಿ ಎಲ್ಲೋದ್ರೂ ಕೂಡ ಫುಡ್ಡಲ್ಲಿ ಆರ್ಡರ್ ಸಿಗುತ್ತಲ್ಲ, ಅದರಿಂದಾಗಿ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವೇನಾದ್ರು ಗ್ರೋಸರೀಸ್ ಇಲ್ಲ ಏನಾದ್ರು ಕೆಲಸ ಮಾಡ್ತೀವಿ ಅಂತ ಅಂದರೆ, ಸ್ಟೋರಲ್ಲಿ ಕೆಲಸ ಮಾಡುವಂಥ ಟೈಮಲ್ಲಿ ಒಂದು ಆರ್ಡರ್ ಬಂದರೆ ಅದನ್ನು ತೊಗೊಂಡೋಗ್ಬೇಕು, ಮತ್ತೆ ವಾಪಸ್ ಸ್ಟೋರಿಗೆ ಬರಬೇಕು, ತೊಗೊಂಡೋಗ್ಬೇಕು, ಮತ್ತೆ ವಾಪಸ್ ಸ್ಟೋರಿಗೆ ಬರಬೇಕು. ಇಲ್ಲಿ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ ಸ್ಟೋರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು 7 ಕಿಲೋಮೀಟರ್ಸ್ ನೀವು ಆರ್ಡರ್ ತೊಗೊಂಡೋಗಿರ್ತೀರ ಅಂತ ಅಂದ್ಕೊಳ್ಳಿ. 7 ಕಿಲೋಮೀಟರ್ಸ್ ಆರ್ಡರ್ ತೊಗೊಂಡೋಗಿ ಮತ್ತೆ ಖಾಲಿ ನೀವು 7 ಕಿಲೋಮೀಟರ್ಸ್ ವಾಪಸ್ ಸ್ಟೋರಿಗೆ ಬರಬೇಕು. ಬಟ್ ಫುಡ್ಡಲ್ಲಿ ಹಂಗಲ್ಲ, ಅಲ್ಲಿಗೆ ಮ್ಯಾಚ್ ಆಗ್ತಾ ಇರ್ತದೆ. ವಾಪಸ್ ಬರುವಂಥ ಅವಶ್ಯಕತೆ ಸ್ವಲ್ಪ ಕಮ್ಮಿ ಇರುತ್ತೆ. ಅಂತ ಅಂದರೆ ಯಾವುದಾದ್ರೂ ಒಂದು ಒಳ್ಳೆ ಏರಿಯಾ ಇಲ್ದೇ ಇರುತ್ತಲ್ಲ, ಆರ್ಡರ್ಗಳು ಇಲ್ದೇ ಏರಿಯಾಗಳು ಇರ್ತಾವಲ್ಲ, ಅಲ್ಲಿಂದಾದರೆ ವಾಪಸ್ ಬರಬೇಕಾಗುತ್ತೆ. ಇಲ್ಲ ಅಂತಂದರೆ ಏನು ಬರೋಂಗಿಲ್ಲ. ಬಟ್ ನೀವು ಸ್ಟೋರಲ್ಲಿ ವಾಪಸ್ ಬಂದರೆ ಮಾತ್ರ ನಿಮ್ಗೆ ಆರ್ಡರ್ ಸಿಗುತ್ತಲ್ಲ. ಅದರಿಂದಾಗಿ ಒಂದು 7 ಕಿಲೋಮೀಟರ್ ಅದು ಮೈನಸ್ ಆಗುತ್ತೆ. ಇನ್ನೊಂದು ಏನು ಗಮನಿಸಬೇಕು ನೀವು ಅಂತ ಅಂದರೆ, ಈಗ ನಾವು ಫುಡ್ ಡೆಲಿವರಿ ಜಾಬಲ್ಲಿ ಏನೋ 120 ಕಿಲೋಮೀಟ್ರ್ ಹೋಗ್ತೀವಿ ಅಂತ ಅಂದರೆ, ಸ್ಟೋರಲ್ಲೇ ಸ್ವಲ್ಪ ಜಾಸ್ತಿ ಹೋಗಿರ್ತೀವಿ, ಒಂದು 150 ಕಿಲೋಮೀಟರ್ವರೆಗೂ ಹೊರಟೋಗಿರ್ತೀವಿ. ಏನಕ್ಕೆ ಅಂತ ಅಂದರೆ ಹೋಗೋದು ಬರೋದು ಅದರಲ್ಲಿ ಹೋಗೋ ಡಿಸ್ಟೆನ್ಸ್ ಮಾತ್ರ ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ, ಬರುವಂಥ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಆಗ್ತಾ ಇರಲ್ಲ. ಅದರಿಂದಾಗಿ ಗಾಡಿನೂ ಸ್ವಲ್ಪ ಜಾಸ್ತಿನೇ ಓಡುತ್ತೆ. ನೋಡೋಕ್ಕೆ ಝೋನ್ ಚಿಕ್ಕದಾಗಿದೆ ಅಂತ ಅನ್ನಿಸ್ಬೋದು ನಮಗೆ. ಸ್ಟೋರಲ್ಲಿ ಏನು ಕೆಲಸ ಮಾಡ್ತೀವೋ ಸ್ಟೋರಲ್ಲಿ ನಮಗೆ ಆಲ್ಮೋಸ್ಟ್ ಅಲ್ಲೂ ಬೈಕ್ ಜಾಸ್ತಿ ಓಡುತ್ತೆ. ಅದರಿಂದಾಗಿ ಏನಕ್ಕೆ ಅಂತ ಅಂದರೆ ಹೋಗೋದು ಮಾತ್ರ ಅಮೌಂಟ್ ಕೊಡ್ತಾನಲ್ಲ, ಬರ್ಬೇಕಾದ್ರೆ ನಾವು ಅಮೌಂಟ್ ಕೊಡೋದು ಸ್ಟೋರಲ್ಲಿ. ಅದರಿಂದಾಗಿ ಗಾಡಿ ಡಿಸ್ಟೆನ್ಸು ಸ್ವಲ್ಪ ಜಾಸ್ತಿನೇ ಓಡುತ್ತೆ ಸ್ಟೋರಲ್ಲಿ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ನೆಕ್ಸ್ಟ್ ಪಾಯಿಂಟಲ್ಲಿ ಮಲ್ಟಿ ಆರ್ಡರ್ಗಳು ಸಿಗುತ್ತೆ ನಮ್ಮ ಫುಡ್ ಡೆಲಿವರಿಲಿ. ಏನಕ್ಕೆ ಅಂತ ಅಂದರೆ, ಒಂದು ಪೀಕ್ ಅವರ್ ಏನಾದ್ರು ಸಿಕ್ತು ಅಂತ ಅಂದರೆ ಪೀಕ್ ಅವರಲ್ಲಿ ಮಲ್ಟಿ ಆರ್ಡರ್ಗಳು ಜಾಸ್ತಿ ಬರೋದ್ರಿಂದ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಜೊತೆಲಿ ಆರ್ಡರ್ ಟಾರ್ಗೆಟ್ ಕೊಡ್ತಿದ್ರೆ ಆರ್ಡರ್ಗಳು ಬೇಗ ಕಂಪ್ಲೀಟ್ ಆಗುತ್ತೆ. ಅಂತ ಅಂದರೆ ಒಂದು ಪೀಕ್ ಅವರಲ್ಲಿ ಒಂದು ಸ್ವಲ್ಪ ಆರ್ಡರ್ಗಳು ಜಾಸ್ತಿ ಇರ್ತವೆ ಫುಡ್ಡಲ್ಲಿ. ಅದರಿಂದ ಏನಾಗುತ್ತೆ ಅಂತ ಅಂದರೆ ಮಲ್ಟಿ ಆರ್ಡರ್ಗಳನ್ನ ಕೊಡ್ತಾ ಇರ್ತಾನೆ. ಮಲ್ಟಿ ಆರ್ಡರ್ ಕೊಡೋದ್ರಿಂದ ಒಂದು ಅಡ್ವಾಂಟೇಜ್ ಅದು. ಅದರಿಂದಾಗಿ ಆರ್ಡರ್ ಕೊಂಡು ಜಾಸ್ತಿ ಆಗುತ್ತೆ, ಸ್ವಲ್ಪ ಅರ್ನಿಂಗ್ಸು ಜಾಸ್ತಿ ಕೊಡುತ್ತೆ. ಅದರಿಂದಾಗಿ ಮಲ್ಟಿ ಆರ್ಡರ್ ಕೂಡ ಒಂದು ಬೆಸ್ಟ್ ಆಗುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ಸ್ಟೋರಲ್ಲಿ ಯಾವುದೇ ಆದಂಥ ಮಲ್ಟಿ ಆರ್ಡರ್ಗಳಿಲ್ಲ. ಆಲ್ಮೋಸ್ಟ್ ಸಿಂಗಲ್ ಆರ್ಡರ್ಗಳು ಇರುತ್ತೆ, ಹೋಗೋದು ಕೊಡೋದು ಬರೋದು ಇದೇ ರೀತಿ ಇರುತ್ತೆ. ಅದರಿಂದಾಗಿ ಫುಡ್ಡಲ್ಲಿ ಮಲ್ಟಿ ಆರ್ಡರ್ದಿಂದ ಅದು ಒಂದು ಕೂಡ ಒಂದು ಬೆಸ್ಟ್ ಅಂತ ಅನಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದು ಯಾವುದೇ ಆದಂಥ ಸ್ಟೋರ್ ಮ್ಯಾನೇಜರ್ ಇರೋಲ್ಲ ನಮಗೆ. ಈಗ ಫುಡ್ ಡೆಲಿವರಿ ಜಾಬಲ್ಲಿ ಏನಾದ್ರು ಮಾಡ್ತೀವಿ ಅಂತ ಅಂದರೆ ಯಾವುದೇ ಆದಂಥ ಸ್ಟೋರ್ ಮ್ಯಾನೇಜರ್ ಇರೋಲ್ಲ. ಬಟ್ ನೀವೇನಾದ್ರು ಸ್ಟೋರ್ಗಳಲ್ಲಿ ಕೆಲಸ ಮಾಡ್ತೀರಾ ಅಂತ ಅಂದರೆ ಒಬ್ಬೊಬ್ಬರು ಸ್ಟೋರ್ ಮ್ಯಾನೇಜರ್ಗಳು ಇರ್ತಾರೆ. ಇಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂತ ಅಂದರೆ, ಅಡ್ವಾಂಟೇಜ್ ಇರುತ್ತೆ. ಅಂದರೆ ಈ ಐಡಿ ಏನಾದ್ರು ಪ್ರಾಬ್ಲಮ್ ಆದರೆ ಸ್ಟೋರ್ ಮ್ಯಾನೇಜರ್ಗಳೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಬಟ್ ಒಂದೊಂದು ಸಲ ಪ್ರಾಬ್ಲಮ್ನ ಕ್ಲಿಯರ್ ಮಾಡೋಕ್ಕಾದ್ರೂ ಕೂಡ ಎಷ್ಟೊಂದು ಹತ್ರ ಸ್ಟೋರ್ ಮ್ಯಾನೇಜರ್ಗಳು ಹೆಲ್ಪ್ ಮಾಡ್ಕೊಡಲ್ಲ. ಮೇಯ್ನ್ ಏನು ಅಂತ ಅಂದರೆ ಸ್ಟೋರ್ ಮ್ಯಾನೇಜರ್ಗಳ ಪ್ರೆಷರ್ ಇರುತ್ತೆ ಇಲ್ಲಿ ಸ್ಟೋರಲ್ಲಿ. ಅಂದರೆ ಎಲ್ಲ ಸ್ಟೋರಲ್ಲೂ ಒಂದೇ ಥರ ಮ್ಯಾನೇಜರ್ಗಳಿರಲ್ಲ. ಪ್ರತಿಯೊಂದು ಸ್ಟೋರಲ್ಲೂ ಒಂದೊಂದು ತರಾವರಿ ಮ್ಯಾನೇಜರ್ಗಳು ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಒಬ್ಬೊಬ್ರು ಅಡ್ಜಸ್ಟ್ ಆಗ್ತಾರೆ, ಒಬ್ಬೊಬ್ರು ಅಡ್ಜಸ್ಟ್ ಆಗಲ್ಲ. ಒಬ್ಬೊಬ್ಬರು ನಮ್ಮದೇ ಕಂಪ್ನಿ ಅನ್ನೋ ರೀತಿಯಲ್ಲಿ ಅವ್ರು ಆಡ್ತಾ ಇರ್ತಾರೆ. ನಾವು ಅಲ್ಲಿ ಕೆಲಸಕ್ಕಿದ್ದೀವಿ ಅನ್ನೋ ರೀತಿಯಲ್ಲಿ ಅವ್ರು ನೋಡಲ್ಲ. ನಮ್ಮದೇ ಕಂಪ್ನಿ ಅನ್ನೋ ರೀತಿಯಲ್ಲಿ ಅವರು ಬಿಲ್ಡಪ್ ಕೊಡ್ತಾ ಇರ್ತಾರೆ. ಜೊತೆಯಲ್ಲಿ ಬೈಯೋದೆಲ್ಲ ಮಾಡ್ತಾ ಇರ್ತಾರೆ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಸ್ಟೋರ್ ಮ್ಯಾನೇಜರ್ದು ಒಂದು ಸ್ವಲ್ಪ ಇದ್ದೇ ಇರುತ್ತೆ. ಮ್ಯಾನೇಜರ್ ಅಂತ ಇದ್ಮೇಲೆ ಕಿರಿಕಿರಿ ಅಲ್ಲಿ ಇದ್ದೇ ಇರುತ್ತಲ್ವ. ಅದರಿಂದಾಗಿ ನಮಗೆ ಸ್ಟೋರ್ ಮ್ಯಾನೇಜರ್ಗಳು ಸಿಗ್ತಾರೆ, ಪ್ರೆಷರ್ಗಳು ಕೊಡ್ತಾ ಇರ್ತಾರೆ. ಏನಾರು ಒಂದು ಹೇಳ್ತಾನೆ ಇರ್ತಾರೆ ಅವರು. ಅದೊಂದು ನಮಗೆ ನೆಗೆಟಿವ್ ಪಾಯಿಂಟಾಗಿ ಕಾಣಿಸುತ್ತೆ. ಬಟ್ ಫುಡ್ ಡೆಲಿವರಿ ಯಾವುದೇ ಆದಂಥ ಮ್ಯಾನೇಜರ್ ಏನಿರೋಲ್ಲ, ನಮಗೆ ಆರಾಮಾಗಿ ಹೋಗ್ಬೋದು.
ಯಾರು ತೊಂದರೆ ಆಯಿತು ಅಂದರೆ ಟಿ ಎಲ್ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಒಂದೊಂದು ಸಲ ನಮಗೆ ಟಿ ಎಲ್ ಅವರ ಇಲ್ಲ ಅಂತಲೇ ಗೊತ್ತಾಗಲ್ಲ. ಆದರೂ ಕೂಡ ಟಿ ಎಲ್ ಇಲ್ಲ ಅಂತ ಗೊತ್ತಿಲ್ಲದಂಗೆ ಕೂಡ ಕೆಲಸ ಮಾಡ್ಕೊಂಡು ಹೋಗ್ಬೋದು. ನಮಗೆ ಏನಾದ್ರು ಪ್ರಾಬ್ಲಮ್ ಆದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡೋ ರೀತಿಯಲ್ಲಿ ಕೂಡ ಅದು ಇದೆ. ಬಟ್ ಇಲ್ಲಿ ಸ್ಟೋರಲ್ಲಿ ಆ ಥರ ಆಗೋಲ್ಲ. ಸ್ಟೋರಲ್ಲಿ ಅವ್ರು ಇದ್ದೇ ಇರ್ತಾರೆ. ಏನಾದ್ರು ಒಂದು ಇಶ್ಯೂ ಆದರೂ ಕೂಡ ಅಲ್ಲಿ ಅದನ್ನು ಹೇಳ್ತಾನೆ ಇರ್ತಾರೆ. ಅಂದರೆ ಒಬ್ಬರು ಯಾರನ್ನು ಮಾಡಿದ್ರೆ ಇಡೀ ಟೀಮ್ನೇ ನಿಂತ್ಕೊಂಡು ಹೇಳೋದು, ಟೀಮ್ ಮೀಟಿಂಗ್ ಮಾಡೋದು ಇದೆಲ್ಲ ನಡೀತಾ ಇರುತ್ತೆ. ಅದರಿಂದಾಗಿ ಮ್ಯಾನೇಜರ್ ಪ್ರೆಷರ್ ಕೂಡ ಇಲ್ಲಿ ಸ್ಟೋರಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದೇನಪ್ಪ ಅಂತ ಅಂದರೆ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಈಗ ಫುಡ್ ಡೆಲಿವರಿಲಾದರೆ ಯಾವುದೇ ಆದಂಥ ಸೆಕ್ಯೂರಿಟಿ ಏನೂ ಇರೋಲ್ಲ. ಬಟ್ ನೀವು ಸ್ಟೋರ್ಗೆ ಹೋಗ್ತೀರಾ ಅಂತ ಅಂದರೆ ಸ್ಟೋರಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಇರುತ್ತೆ. ಸೆಕ್ಯೂರಿಟಿ ಏನು ಮಾಡ್ತಾರೆ ಗೊತ್ತಾ, ಸೆಕ್ಯೂರಿಟಿಗಳು ಅಷ್ಟೇ ಏನು ಮಾಡ್ತಾರೆ ಅಂತ ಅಂದರೆ ಒಂದೊಂದು ಸಲ ಟೀ ಶರ್ಟ್ ಹಾಕೊಂಬಂದಿಲ್ಲ, ಬ್ಯಾಗ್ ತೊಗೊಂಬಂದಿಲ್ಲ ಅಂತ ಅಂದರೆ ತುಂಬ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಎಲ್ಲ ಸ್ಟೋರಲ್ಲೂ ಹೇಳ್ತಿಲ್ಲ, ಒಂದೊಂದು ಸ್ಟೋರಲ್ಲಿ ಇವೆಲ್ಲ ಖಂಡಿತವಾಗಿ ನಡೀತೆ, ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಬಟ್ ಫುಡ್ಡಲ್ಲಿ ನಾವೇನೋ 1 ಅವರ್ 2 ಅವರ್ ಏನೋ ಬೇರೆ ಕೆಲಸದ ಮೇಲೆ ಬಂದಿರ್ತೀವಿ, ನಾವು ಮಾಡ್ಕೊಂಡು ಹೊರಟೋಗ್ಬಿಡ್ಬೋದು ಟೀ ಶರ್ಟು ಬ್ಯಾಗ್ ಇಲ್ಲ ಅಂದ್ರೂ ಕೂಡ. ಬಟ್ ಇಲ್ಲಿ ಈ ಥರ ಕೇಳಲ್ಲ. 1 ಆರ್ಡ್ರ್ ಮಾಡಕ್ಕೆ ಬಂದೀನಿ, 2 ಆರ್ಡ್ರ್ ಮಾಡಕ್ಕೆ ಬಂದೀನಿ, ಪಾರ್ಟ್ ಟೈಮ್ ಮಾಡಕ್ಕೆ ಬಂದೀನಿ ಅಂತಂದರೆ ಕೆಲವೊಂದು ಸ್ಟೋರ್ಗಳಲ್ಲಿ ಕೇಳೋದಿಲ್ಲ. ತುಂಬ ಹಿಂಸೆ ಇರ್ತಾರೆ. ಟಿ ಶರ್ಟ್ ಹಾಕೊಳ್ಳಿ, ಬ್ಯಾಗ್ ಹಾಕೊಳ್ಳಿ, ಟಿ ಶರ್ಟ್ ಹಾಕೊಳ್ಳಿ, ಬ್ಯಾಗ್ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಚಳಿ ಇದ್ರೂ ಕೂಡ ಅಷ್ಟೇ. ಜಾಕೆಟ್ ಹಾಕೊಂಡಿದ್ರೆ ಜಾಕೆಟ್ ಬಿಚ್ಚಿ ತೋರಿಸು ಟಿ ಶರ್ಟ್ನ, ಈ ಥರ ಎಲ್ಲ ಒಂಥರ ಸೆಕ್ಯೂರಿಟಿಗಳು ಕಿರಿಕಿರಿ ಮಾಡ್ತಾ ಇರ್ತಾರೆ. ಇದೊಂದು ಕಿರಿಕಿರಿ ಮಾಡೋದು ನನಗಂತೂ ಕೂಡ ಒಂದು ಚೂರು ಕೂಡ ಇಷ್ಟ ಇಲ್ಲ. ಏನಕ್ಕೆ ಅಂದರೆ ಲೈವಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಎಷ್ಟೊಂದು ಜನಕ್ಕೆ, ಅದಕ್ಕೋಸ್ಕರ ಇದನ್ನು ಕೂಡ ಹೇಳ್ತಾ ಇರೋದು. ಇಲ್ಲಿ ಸೆಕ್ಯೂರಿಟಿಗಳ ತಾಪತ್ರಯನೂ ಕೂಡ ಇರುತ್ತೆ ಇದು ಸ್ಟೋರ್ಗಳಲ್ಲಿ. ಬಟ್ ಫುಡ್ಡಲ್ಲಿ ಯಾರದೇ ಆದಂಥ ತಾಪತ್ರಯ ಏನೂ ಕೂಡ ಅದಿರೋಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ದೊಡ್ಡ ಝೋನು. ಈಗ ನಾವು ಫುಡ್ಡು ಡೆಲಿವರಿ ಏನಾರು ಮಾಡ್ತೀವಿ ಅಂತಂದರೆ ಝೋನ್ ತುಂಬ ದೊಡ್ಡದಾಗಿರುತ್ತೆ. ಅದರಿಂದಾಗಿ ತುಂಬ ದೂರ ಎಲ್ಲ ಹೋಗ್ಬೇಕಾಗುತ್ತೆ ನಾವು. ಬಟ್ ನಾವೇನಾದ್ರು ಸ್ಟೋರಲ್ಲಿ ಮಾಡ್ತೀವಿ ಅಂತಂದರೆ ಆಲ್ಮೋಸ್ಟ್ ಅದು ಒಂದು 7 ಕಿಲೋಮೀಟ್ರ್ ಒಳಗಡೆ ನಮಗಿರುತ್ತೆ. ಅಂದರೆ ಸುತ್ತ ಒಂದು ಬೌಂಡ್ ಒಂದು ಸ್ಟೋರ್ ಅಂದ್ಕೊಳ್ಳಿ. ಸ್ಟೋರ್ ಸುತ್ತಲೂ ಒಂದು ರೌಂಡಲ್ಲಿ ಒಂದು 7 ಕಿಲೋಮೀಟರ್ಸ್ ಅಷ್ಟೇ ನಮಗೆ ಡಿಸ್ಟೆನ್ಸ್ ಇರುತ್ತೆ. ತುಂಬ ಜಾಸ್ತಿ ದೊಡ್ಡ ಝೋನ್ ಏನಿರಲ್ಲ. ಅದರಿಂದಾಗಿ ಒಂದೊಂದು ಸಲ ಚಿಕ್ಕ ಆರ್ಡ್ರುಗಳು ಬರ್ತವೆ. ಚಿಕ್ಕ ಆರ್ಡ್ರಿಗೆ ಅಷ್ಟೇ ಅಮೌಂಟು ಕೂಡ ಅಲ್ಲಿ ಕಮ್ಮಿ ಇರ್ತವೆ. ಅದರಿಂದಾಗಿ ಇದು ದೊಡ್ಡ ಝೋನ್ ಇರುತ್ತೆ ಫುಡ್ಡಲ್ಲಿ. ಇದೊಂದು ಡಿಸ್ಅಡ್ವಾಂಟೇಜು. ಅದು ಝೋನ್ ಚಿಕ್ಕ ಇರುತ್ತೆ, ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ಲಾಸ್ಟ್ ಪಾಯಿಂಟ್ ಬಂದು ಫುಡ್ಡಲ್ಲಿ ಅಷ್ಟೊಂದು ಹೆವಿ ವೆಯ್ಟ್ಸ್ಗಳು ತೊಗೊಂಡೋಗುವಂಥ ಅವಶ್ಯಕತೆ ಇರೋಲ್ಲ. ಬಟ್ ನೀವೇನಾದ್ರು ಸ್ಟೋರಲ್ಲಿ ಕೆಲಸ ಮಾಡ್ತಾಯಿರ ಅಂತ ಅಂದರೆ ಒಂದೊಂದು ಸಲ ಅಕ್ಕಿ ಮೂಟೆ ಆಗಲಿ, ಎಣ್ಣೆ ಕ್ಯಾನ್ ಆಗಲಿ, ಆಮೇಲೆ ವಾಟರ್ ಬಾಟ್ಲ್ 25 ಲೀಟ್ರು ಈ ಥರ ಎಲ್ಲ ಬರುತ್ತೆ. 10 ಲೀಟ್ರ್ ಬರುತ್ತೆ ಅಂತ ಅನ್ಸೆ. 10 ಲೀಟ್ರ್ ಒಂದು 5 ಬುಕ್ ಮಾಡಿದ್ರು ಅಂತ ಅಂದರೆ ಅದು ಕೂಡ ಕಷ್ಟ ಆಗುತ್ತೆ. ಬ್ಯಾಗಲ್ಲಿ 2 ಮುಂದೆ 2 ಇಟ್ಕೊಂಡು ಹೋಗೋದು, ಈ ಥರ ಎಲ್ಲ ವೆಯ್ಟ್ ತುಂಬ ಜಾಸ್ತಿ ಇರೋ ಬರ್ತವೆ. ಏನಕ್ಕೆ ಅಂತ ಅಂದರೆ ಎಲ್ಲ ಕೂಡ ಅಲ್ಲಿ ಕೆ ಜಿ ಲೆಕ್ಕದಲ್ಲಿ, ತರಕಾರಿ ತಗೊಂಡ್ರು ಅಷ್ಟೇ ಕೆ ಜಿ ಲೆಕ್ಕದಲ್ಲೆಲ್ಲ ತೊಗೊಳ್ತಾರೆ. ಬಟ್ ಫುಡ್ಡಲ್ಲಿ ಅಂಥ ವೆಯ್ಟ್ ಏನಿರೋಲ್ಲ. ಎಲ್ಲೋ ತುಂಬ ರೇರು, ಏನೊಂದು 100 ಆರ್ಡ್ರಿಗೆ ಒಂದು 10 ಆರ್ಡ್ರ್ ದೊಡ್ಡ ಬಂದರೆ ಬರ್ಬೋದು. ಆದರೂ ಕೂಡ ನಾವು ಆರಾಮಾಗಿ ಬ್ಯಾಗಲ್ಲಿ ಅದನ್ನು ಇಟ್ಕೊಂಡು ಹೋಗ್ಬೋದು. ಬಟ್ ನೀವು ಗ್ರೋಸರೀಸಲ್ಲಿ ಏನಾದ್ರು ನೀವು ಕೆಲಸ ಮಾಡ್ತಾಯಿದ್ದೀರಾ ಅಂತ ಅಂದರೆ ವೆಯ್ಟ್ ಅಂತೂ ತುಂಬ ಜಾಸ್ತಿ ಬಂದೇ ಬರುತ್ತೆ ನಿಮಗೆ. ಏನಿಲ್ಲ ಅಂತಂದ್ರೆ ಒಂದು ದಿವಸ ಒಂದು 3-4 ಆರ್ಡ್ರ್ ಅಂತೂ ಬಿಗ್ ಆರ್ಡ್ರ್ ಬಂದೇ ಬರ್ತವೆ. ಆವಾಗ ಎಣ್ಣೆ, ಅಕ್ಕಿ ಈ ಥರ ಎಲ್ಲ ತೊಗೊಂಡೋಗ್ಬೇಕು ಅಂತಂದರೆ ಅವಾಗ ಕೂಡ ಕಷ್ಟ ಆಗುತ್ತೆ. ಏನಕ್ಕೆ ಅಂತಂದರೆ ವೆಯ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ವೆಯ್ಟಿಗೆ ಅಮೌಂಟು ಒಂದೊಂದು ಹತ್ರ ಕೊಡ್ತಾರೆ ಸ್ಟೋರಲ್ಲಿ. ಅದು ಏನು ಕೊಡ್ತಾರೆ, 50 ಪೈಸೆ, 1 ರೂಪಾಯಿ, 2 ರೂಪಾಯಿ ಈ ಥರ ಕೊಡ್ತಾರೆ. ಅದು ಏನು ವರ್ತೆ ಅಲ್ಲ ಅದು. ಬಟ್ ಒಂದೊಂದು ಸಲ ಏನು ಮಾಡ್ತಾರೆ ಅಂತ ಅಂದರೆ ತುಂಬ ತೂಕ ಇರುವಂಥ ಐಟಮ್ನ ಕೊಡ್ತಾರೆ. ತೂಕ ಇರುವಂಥ ಐಟಮ್ ಕೊಟ್ಟಂಥ ಟೈಮಲ್ಲಿ ಕಸ್ಟಮರ್ ಏನು ಮಾಡ್ತಾರೆ, ಇಲ್ಲಿ ಯಾರು ಕೆಳಗಡೆ ಬಂದು ಇಸ್ಕೊಂಡೋಗಲ್ಲ. ತಗೋಬಾ ಎಣ್ಣೆ ಫ್ಲೋರ್ಗೆ ಅಂತಾರೆ, 3ನೇ ಫ್ಲೋರಿಗೆ ತೊಗೊಬರ್ತಾರೆ ಅಂತ. ವೆಯ್ಟ್ ತೊಗೊಂಬಂದಿದ್ದು ನಾವು ಅಂತ ಗೊತ್ತಿದ್ರು ಕೂಡ ಅವರು ಏನು ಮಾಡ್ತಾರೆ ಅಂತ ಅಂದರೆ ಅವರು ಕಸ್ಟಮರು ಅವ್ರ ಅಡ್ವಾಂಟೇಜಸ್ಗೋಸ್ಕರನೇ ಬುಕ್ ಮಾಡಿರ್ತಾರೆ. ಯಾವುದೇನಂತ ಲಿಫ್ಟ್ ಇರೋದು ಏನಿಲ್ಲ, ತೊಗೊಬಂದು ಮೇಲೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡುವಂಥ ಚಾನ್ಸಸ್ಸು ಕೂಡ ಸ್ಟೋರಲ್ಲಿ ಇರುತ್ತೆ. ನನಗೆ ಓವರಾಲ್ ಎಲ್ಲ ಕಂಪೇರ್ ಮಾಡಿ ನೋಡಿದಾಗ ನನಗೆ ಏನು ಅನಿಸುತ್ತೆ ಅಂತ ಅಂದರೆ ನಮಗೆ ಏನಾದ್ರು ಡೆಲಿವರಿ ಜಾಬ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ಬೆಸ್ಟು ಫುಡ್ಡು ಡೆಲಿವರಿ ಜಾಬೇ ಅಂತ ನನಗೆ ಅನಿಸುತ್ತೆ. ಜೊತೆಯಲ್ಲಿ ಕೆಲವೊಬ್ಬರಿಗೆ ಇದು ಕೂಡ ಇಷ್ಟ ಇರುತ್ತೆ. ಏನಕ್ಕೆ ಅಂತಂದರೆ ಸ್ಟೋರಲ್ಲಿ ಅಂತಂದರೆ ಸ್ಟೋರ್ ಹತ್ರನೇ ಇರ್ಬೋದಲ್ಲ. ಸೊ ಅದರಲ್ಲೂ ಕೂಡ ಒಂದು ಚೂರು ಲೈಟಾಗಿ ಅಡ್ವಾಂಟೇಜ್ ಇದೆ. ಬಟ್ ನಮಗೆ ಮೇಯ್ನ್ ಅರ್ನಿಂಗ್ಸ್ ಬೇಕು ಡೆಲಿವರಿ ಜಾಬಲ್ಲಿ ಮಾಡ್ತಾಯಿದ್ದೀವಿ ಅಂತಂದರೆ ನನ್ನ ಅನಿಸಿಕೆ ಬಂದು ಫುಡ್ ಡೆಲಿವರಿ ಜಾಬ್ ಬೆಸ್ಟು. ಅಕಸ್ಮಾತ್ ನಾವು ದೂರ ಎಲ್ಲೂ ಹೋಗಬಾರ್ದು, ಝೋನಲ್ಲೇ ಇರಬೇಕು, ನನ್ನ ಮನೆ ಹತ್ರನೇ ಇರಬೇಕು. ನನ್ನ ಮನೆ ಹತ್ರ ಇದ್ದರೆ ಇದರಲ್ಲಿ ಏನಂತಂದರೆ ನಾವು ಆರಾಮಾಗಿ ಹೋಗಿ ಯಾವಾಗ ಬೇಕಾದರೂ ಊಟ ಮಾಡ್ಕೊಂಬರ್ಬೋದು. ಅಂದರೆ ಈಗ ಏನಾದ್ರು ನಾವು ಸ್ಟೋರ್ಗಳಲ್ಲಿ ಕೆಲಸ ಮಾಡ್ತೀವಿ ಅಂತಂದರೆ ಆರ್ಡರ್ ಕೊಟ್ಬಿಟ್ಟು ಹೋಗಿ ಡೈರೆಕ್ಟಾಗಿ ನಾವು ಅಂದರೆ ನಮ್ಮ ಮನೆ ಹತ್ರ ಎಲ್ಲರೂ ಬಂತು ಅಂತಂದರೆ ಹೋಗಿ ಕೊಟ್ಬಿಟ್ಟು ನಾವು ಊಟ ಮಾಡ್ಕೊಂಡು ಬಂದು ಆಮೇಲೆ ನಾವು ಸ್ಟೋರ್ ಹತ್ರ ಸ್ಕ್ಯಾನ್ ಮಾಡೋದಾಗಲಿ ಇದೆಲ್ಲ ಮಾಡ್ಬೋದು. ಬಟ್ ನಾವು ಸ್ವಿಗ್ಗಿ ಝೊಮ್ಯಾಟೋದು ಒಂದು ಸಲ ಆಚೆ ಏನಾದ್ರು ಹೋಗ್ತೀವಿ ಅಂತ ಅಂದರೆ ಫುಡ್ ಡೆಲಿವರಿ ಜಾಬ್ಗೆ ಮತ್ತು ನಾವು ಮನೆ ಕಡೆ ಬರೋ ಚಾನ್ಸಸ್ ತುಂಬ ಅಂದರೆ ತುಂಬ ಕಮ್ಮಿ, ತುಂಬ ರೇರ್. ಅದಂತೂ ನಾವು ವಾಪಸ್ ಮನೆ ಹತ್ರ ಬರೋದು. ಅದರಿಂದಾಗಿ ಕೆಲವೊಬ್ರಿಗೆ ಅದು ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇದು ಇಷ್ಟ ಆಗುತ್ತೆ. ನನ್ನ ಅನಿಸಿಕೆ ಅಂತ ನನಗೆ ಬೆಸ್ಟ್ ಅನ್ಸೋದು ಯಾವುದಪ್ಪ ಅಂತಂದರೆ ಫುಡ್ಡು ಡೆಲಿವರಿ ಜಾಬೇ ಬೆಸ್ಟು. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.